ಜನರು ಬುದ್ಧಿವಂತರಿದ್ದಾರೆ. ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಮಾಡಲು ಹೊರಟಿದ್ದಾರೆ. ಇದೇ ಅವರಿಗೆ ತಿರುಗುಬಾಣವಾಗ್ತದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ಟೀಕಾಪ್ರಹಾರ ನಡೆಸಿದ್ದಾರೆ. ಶಿವಮೊಗ್ಗದ ವಿನೋಬನಗರದಲ್ಲಿರುವ ನಿವಾಸದ ಆವರಣದಲ್ಲಿ ಶನಿವಾರ ಬೆಳಗ್ಗೆ ಸಂಸದರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಘೋಷಿಸಿದಂತೆ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಮಾಡಿಲ್ಲ. ಎಲ್ಲ ವರ್ಗದವರಿಗೂ ಸೌಲಭ್ಯ ಕಲ್ಪಿಸುವುದಾಗಿ ಘೋಷಿಸಿ ನಂತರ ಸೀಮಿತಗೊಳಿಸಲಾಗಿದೆ. ಜನರ ಜೇಬಿನಿಂದಲೇ ಹಣ ಕಿತ್ತುಕೊಂಡು ನೀಡುವ ಕೆಲಸ ಮಾಡಲಾಗ್ತಾ ಇದೆ. ಪ್ರಸ್ತುತ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷ ಘೋಷಿಸಿರುವ ಗ್ಯಾರಂಟಿ ಕಾರ್ಯಕ್ರಮಗಳು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲು ಸಾಧ್ಯವಾಗಿಲ್ಲ ಎಂದು ಬಿವೈ ರಾಘವೇಂದ್ರ ಅವರು ಆರೋಪಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ 2-3 ರೀತಿಯಾದಂಥ ಅಹಿತಕರ ಘಟನೆಗಳು ರಾಜ್ಯಾದ್ಯಂತ ಇವತ್ತು ನಡೀತಾ ಇರೋದು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಿನ್ನೆ ಒಬ್ಬಳು ಹುಬ್ಳಿಯಲ್ಲಿ ಕಾಲೇಜಿಗೆ ಹೋಗೋಂಥ ಒಬ್ಬಳು ಹೆಣ್ಮಗಳು ನೇಹ, ಅವಳ ಮೇಲೆ ನಡೆದಂಥ ಕೃತ್ಯ, ಅವಳ ಸಾವು, ಇಂಥ ಒಂದು ಸಂದರ್ಭದಲ್ಲಿ ನೇಹನ್ ಮನೆಗಿಂತ ಆ ಕೃತ್ಯ ಎಸಗಿದಂಥ ಆ ಕಿರಾತಕ ಏನಿದ್ದಾನೆ ಅವ್ರ ಮನೆಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೂಗಳು ಅತ್ಯಂತ ಸಮಾಧಾನದಿಂದ ಇದ್ದಾರೆ. ಇನ್ನು ಅವರಿಗೆ ಗಾಂಜೆ ತಗೊಂಡು ಅವರ ಒಂದು ವ್ಯಕ್ತಿತ್ವವನ್ನು ಮೀರಿ ಈ ರೀತಿಯಂಥ ಕೆಟ್ಟ ಘಟನೆಗಳು ನಡೀತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಂಥ ತನಿಖೆ ಆಗಬೇಕು. ಆದಷ್ಟು ಬೇಗ ಏನು ಶಿಕ್ಷೆ ಆಗಬೇಕು ಆದಷ್ಟು ಬೇಗ ಅದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ತಂದು ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಎರಡನೇದು, ನಿನ್ನೆ ಚನ್ನಗಿರಿ ಈ ಕಡೆ ಭಾಗದಲ್ಲಿ ನಮ್ಮ ರಾಮನವಮಿ ಒಂದು ಸಂದರ್ಭದಲ್ಲಿ ನಡೆದಂಥ ಹಲ್ಲೆಗಳು, ಅಂದರೆ ಎಲ್ಲೋ ಒಂದು ಕಡೆಗೆ ಈ ರೀತಿಯಂಥ ಸಮಾಜ ವಿರೋಧಿ ಶಕ್ತಿಗಳಿಗೆ ಹೇಗೆ ಮಾಡಬೇಕಾದ್ರೂ ಕೂಡ ನಾವು ಬದುಕ್ಬೋದು, ನಮಗೆ ರಕ್ಷಣೆ ಇದೆ, ನಮ್ಮ ರಕ್ಷಣೆ ಕೊಡಿದ ಸರ್ಕಾರ ಇದೆ ಅನ್ನೋ ಒಂದು ಮನಸ್ಥಿತಿ ಬಂದು ಈ ರೀತಿಯಿಂದ ಕೃತ್ಯಗಳು ಹೆಚ್ಚಾಗ್ತಾ ಇದೆಯಾ? ಅದೇ ರೀತಿ ನಮ್ಮ ಸರ್ಕಾರ ನಡೆಸುವಂಥ ಮುಖಂಡಗಳ ನಡವಳಿಕೆಯೂ ಕೂಡ ಅದೇ ರೀತಿ ಇದೆ. ಒಂದು ದೃಷ್ಟಿಕೋನ ಇಟ್ಕೊಂಡು ನಿಂತ್ಕೊಳ್ತೀವಿ. ಪಾಪ ಹೇಳ್ಕೊಬೇಕಾಗತ್ತೆ. ಪಾಪ ಲಾಸ್ಟು 10 ವರ್ಷದಿಂದ ಇದೇ ಹೇಳ್ತಾ ಇದ್ದಾರೆ. ಇನ್ನೊಂದು 25 ದಿನ ಹೇಳಲಿ, ಅದಕ್ಕೆ ಉತ್ತರ ಮತದಾರರು ಕೊಡ್ತಾರೆ ಸರ್. ಪಾಪ ಅವರಿಂದ ನಾನು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಮೋದಿಜಿಯವ್ರನ್ನ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ನಿಮ್ಮ ರಾಘಣ್ಣನ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ? ಒಂದು ವಿರೋಧ ಪಕ್ಷವಾಗಿ ಅವ್ರು ಹೇಳಲೇಬೇಕಾಗತ್ತೆ. ಮಾಡಿದ್ದು ಕೂಡ ಮಾಡಿಲ್ಲ ಅಂತ ಹೇಳಿದಾಗ ಮಾತ್ರ ತಾನೇ ಅವರು ಚುನಾವಣೆ ಇದು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಸಹಜವಾಗಿ ಅವ್ರ ಪಕ್ಷದ ಅವರು ಹೇಳೋಂಥ ಕೆಲಸ ಮಾಡ್ತಾರೆ. ನಿಮ್ಮ ರಾಘಣ್ಣನಿಗೆ ಹಿಂದೆ ಕೊಟ್ಟಂಥ 50,000 ಅಂತರ, ಈ ಮೊನ್ನೆ ಬಂದಂಥ 2.25 ಲಕ್ಷ ಅಂತರ, ಇದೇ ಜನರ ಒಂದು ವರ್ಡಿಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಪ್ರತಿ ಚುನಾವಣೆಯಲ್ಲೂ ಕೂಡ ಇವತ್ತು ಬೆಂಚ್ ಅಪ್ರಿಸಿ ಇವತ್ತು ಶಕ್ತಿ ತುಂಬಂಥ ಕಾರ್ಯ ನಮ್ಮ ಮತದಾರರು ನಮ್ಮ ಸಂಘಟನೆ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ನಾಳೆ ಬರೋ ಚುನಾವಣೆ ಕೂಡ ಇನ್ನೂ ಹೆಚ್ಚಿನ ಅಂತರದಿಂದ ಜನ ಆಶೋಧನ ಮಾಡ್ತಾರೆ. ಅದು ಜನ ಬುದ್ಧಿವಂತರಿದೆ ಸರ್. ಒಂದು ನಿಮ್ಗೆ ಗೊತ್ತಿರ್ಬೋದು, ಅವ್ರೇನು ಗ್ಯಾರಂಟಿ ಬಗ್ಗೆ ಇಟ್ಕೊಂಡು ಚುನಾವಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದೇ ಗ್ಯಾರಂಟಿ ಅವರಿಗೆ ತಿರುಗುಬಾಣ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಕಾರಣ, ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳಿದಂಥ ಗ್ಯಾರಂಟಿನೇ ಬೇರೆ, ಅದಾದಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ತಿರೋಂಥ ಗ್ಯಾರಂಟಿಗಳನ್ನೇ ಬೇರೆ. ಅವಾಗ ಹೇಳಿದಂಥ ಎಲ್ಲ APL, BPL, ನಿರುದ್ಯೋಗಿ ಎಲ್ಲದೂ ಹೇಳಿದ್ರು. ಈಗ ಬಡವ್ರ ಜೋಬಿಂದನೇ ಕಿತ್ಕೊಂಡು ಏನು ಕೊಡ್ತಾ ಇದ್ದಾರೆ, ಇದು ಜನ ಸೂಕ್ಷ್ಮ ಗಮನಿಸ್ತಿದ್ದಾರೆ. ಇದು ಒಂದು. ಎರಡನೇದು, ಇವತ್ತು ಹೇಳ್ತಾರೆ 1 ಲಕ್ಷ ನಾನು ಒಬ್ಬಳು ಹೆಣ್ಮಗಳಿಗೆ ಕೊಡ್ತೀವಿ, ಅದಕ್ಕೊಂದು ಗ್ಯಾರಂಟಿ ನಿನ್ನೆ ಸುರ್ಜೇವಾಲಾ ಅವರು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ತಾವೇ ಹೇಳಿ, ಇವತ್ತು ನಮ್ಮ ದೇಶದಲ್ಲಿರುವಂಥ 70-80 ಕೋಟಿ ಹೆಣ್ಮಕ್ಳಿಗೆ ಇವ್ರು ಕೊಟ್ಟರೆ ನಮ್ಮ ದೇಶದ ಬಜೆಟ್ ಎಷ್ಟು? ಅದು 2 ಪಟ್ಟು ಬರೋ ಹೆಣ್ಮಕ್ಳಿಗೆ ಆಗುತ್ತೆ. ಇದ್ಯಾವುದು ಕೂಡ ಪ್ರಾಕ್ಟಿಕಲ್ ಅಲ್ಲ ಅಂಥೇಳಿ ಜನರಿಗೆ ಗೊತ್ತಿದೆ ಅಂದೆ. ಈ ರೀತಿ ಮತ್ತೆ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಮೆಜಾರಿಟಿ ಬರಲಿಕ್ಕೆ ಪಾರ್ಲಿಮೆಂಟಲ್ಲಿ ಸುಮಾರು 284-85 ಬೇಕಾಗತ್ತೆ. ಇವರು ಸ್ಪರ್ಧೆ ಮಾಡಿದ್ರೆ 200 ಚಿಲ್ಲರೆ ಕ್ಷೇತ್ರದಲ್ಲಿ ಎಲ್ಲಿಂದ ಕಾಂಗ್ರೆಸ್ ಆಡಳಿತ ಬರಲಿಕ್ಕೆ ಸಾಧ್ಯ? ಈ ಬಾರಿ 170ರಿಂದ 200 ಒಳಗಡೆ NDA ಬರುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರೋದು. 200 ಮೇಲೆ ದಾಟಲ್ಲ ಸರ್. ಒಂದು ಆ ಧೈರ್ಯ ಇದ್ದಿದ್ದರೆ ಗೌರವಯುತ ರಾಹುಲ್ ಗಾಂಧಿಯವರು ಅಮಿತ್ ಸ್ಪರ್ಧೆ ಮಾಡಬೇಕಾಗಿತ್ತು.
ಗೌರವಂತ ಸೋನಿಯಾ ಗಾಂಧಿಯವರು ಕೂಡ ರಾಜ್ಯಸಭೆಗೆ ಹೋಗಿದ್ದಾರೆ. ಗೌರವಂತ ಖರ್ಗೆ ಸಾಹೇಬರು ಕೂಡ ರಾಜ್ಯಸಭೆಗೆ ಹೋಗಾಯಿತು. ಇವತ್ತು ಲೋಕಸಭೆಯಲ್ಲಿ ನಮಗಿರೋಂಥ ಮಾಹಿತಿ ಪ್ರಕಾರ, ಸರ್ವೆ ರಿಪೋರ್ಟ್ ಪ್ರಕಾರ ಒಂದು 30 ಹಬ್ಬ ಅಂದರೆ ಕಾಂಗ್ರೆಸ್ ಬರ್ಬೋದು. ಹೋದ ಬರೀ 42 ಇತ್ತು, ಇನ್ನೂ 10 ಕಮ್ಮಿ ಆಗ್ಬೋದು ಅಂತೇಳಿ ನಿಮ್ಮಂಥ ಸ್ನೇಹಿತರೆ